ಧುಮುಕಿದ್ರೆ ಎಷ್ಟು ನಾ ಎದ್ದು ಬರ್ತೀನಿ ಅಂತ ಒಂದು ಛಲ ಬೇಕು ಅದು. ಬಟ್ ನಿಜವಲ್ಲ ಅದು ಅವ್ರು ಬಂದು ಡ್ಯಾನ್ಸ್ ಮಾಡ್ತಿರ್ಬೇಕು, ಅವರು ಡ್ಯಾನ್ಸ್ ಮಾಡ್ತಿರ್ಬೇಕು, ಎಷ್ಟು ಖುಷಿ ಆಗುತ್ತೆ. ನಾವು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀವಿ ಈ ಥರ. ಇದು AK-47 ಏನಂತೀವಿ ಮ್ಯೂಸಿಕ್ ಲಾಂಚ್ ಇತ್ತು ನಮ್ಮ ಆಕಾಶ ಮಧು ಅಂತ. ಸೊ ಒಂದು ರ್ಯಾಂಪ್ ಹಾಕಿದ್ರು, ನಂಗೆ ಗೊತ್ತಿಲ್ಲ. ಸರಿ ಎಲ್ಲರೂ ಬಂದು ನನಗೆ ಅವತ್ತು ಗೊತ್ತಿಲ್ಲ ಶೂಟಿಂಗ್ ಇದ್ದೆ, ಬಂದು ಅವ್ರು ಒಂದ್ಸತಿ ನೋಡ್ಕೊಂಡೆ ಬೇಡಮ್ಮ ನಂಗೆ ಗೊತ್ತಲ್ಲ, ನಾನು ಯೂಶಲ್ಗೆ ಸರಿ ನಾನು ಕನ್ನಡದ ಅಂತ ಬಂದ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಚಿಕ್ಕ ರ್ಯಾಂಪ್ ನಂಗೆ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ, ಎಲ್ಲೋದು ಶಿವಣ್ಣ ಟಕ್ಕನೆ ಕಟ್ ಮಾಡಿದೆ, ಇಮಿಡಿಯೇಟ್ ಅದನ್ನು ಕೂತ್ಕೊಂಡ್ಬಿಟ್ಟೆ. ನಾನು ಕನ್ನಡದ ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ. ಅಲ್ಲಿ ನಾವು ಮಾಡ್ತಿದ್ದ ಪಂಕ ಮಾಡಿದ್ದಾರೆ, ನಮ್ಗೆ ಅವಮಾನ, ಹೀರೋ ಬಿದ್ಬಿಟ್ಟಾಗಣೆ ಏನೇ ಮಾಡೋದು ಹಂಗೆ. ಅವಾಗ ಸ್ವಲ್ಪ ಏಟಾಯ್ತು ಪರವಾಗಿಲ್ಲ, ಬಟ್ ಅವಾಗ ಆಮೇಲೆ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ. ಆಲ್ವೇಸ್ ಅಷ್ಟೇ, ನಾವು ಏನು ಮಾಡಿದ್ರು ಇಂಟ್ರೆಸ್ಟಿಂದ ಮಾಡಬೇಕು. ನಾವು ಸೋಲಲ್ಲ, ಗೆಲ್ಬೇಕು ಅನ್ನೋದಕ್ಕೋಸ್ಕರ ಮಾಡಬೇಕು. ದೇವ್ರ ಆಶೀರ್ವಾದ ಇರುತ್ತೆ, ಎಲ್ಲರೂ ಆಶೀರ್ವಾದ ಇರುತ್ತೆ. ನಾನು ಆಶೀರ್ವಾದ ಅಲ್ಲ, ಅಭಿಮಾನಿ ದೇವ್ರಿಗೂ ಆಶೀರ್ವಾದ ಇರಬೇಕು ಮುಖ್ಯ. ಆ್ಯಂಡ್ ಪ್ರೊಡ್ಯೂಸರ್ ಅಷ್ಟು ಇಂಟ್ರೆಸ್ಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೋಗುತ್ತೆ. ಈ ಸಿನಿಮಾ ಚೆನ್ನಾಗಿ ಹೋಗ್ಬೇಕಾದ್ರೆ ಸಕ್ಸಸ್ ಮೀಟ್ಗೂ ನಾನು ಕರೀನ ಬರ್ತೀನಿ, ಮಾತಾಡೋದು ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಪಿಕ್ಚರ್ನಲ್ಲಿ. ನಂಗೆ ಅದಕ್ಕೆ ಬೇಡ ಬೈಟೇ ಕೊಡೋದು, ಇಲ್ಲೇ ಬಂದು ಬೈಟ್ ಕೊಡೋಣ ಅಂತ ಅನಿಸ್ತು. ಆಮೇಲೆ ಪಾಪ ನನಗೋಸ್ಕರ ಪಕ್ಕದಲ್ಲೇ ಹಾಕೊಂಡ್ರು, ತುಂಬ ಥ್ಯಾಂಕ್ಸ್. ಬಟ್ ಎಲ್ಲ ಹಾಕಿದ್ರು ನಾನು ಬರ್ತಿದ್ದೆ, ಬಟ್ ಇವತ್ತು ಭಾನುವಾರ ಈಸಿಯಾಗಿತ್ತು. ಬಟ್ ನಮಗೂ ಒಳ್ಳೇದಾಯಿತು, ಯಾಕಂದರೆ ನಾವು ಕಂಟಿನ್ಯೂಸ್ ಇವಾಗ ತಾನೇ 1.5 ಮಂತಿಂದ ಸ್ವಲ್ಪ ಅಗೈನ್ ಬ್ಯಾಕ್ ಟು ಶೂಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಇವಾಗ. ಸೊ ಸ್ವಲ್ಪ ಪವರ್ ಜಾಸ್ತಿ ಇದೆ ಇವಾಗ, ಅದರಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಅಗೈನ್. ಯಾಕಂದ್ರೆ ಬಂದಾದ್ಮೇಲಿಂದ ಒಂದು ಸಿನಿಮಾ 2 days ಅವಾಗ ಆ್ಯಡ್ ಶೂಟ್ಸ್ ಮಾಡ್ತಾ ಇದ್ರು, ಇವಾಗ 1 ಮಂತಿಂದ ಮಾಡಬೇಕಾದ್ರೆ